ಹಲೋ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತು 1 ಜುಲೈ 2017 ಇವತ್ತಿನ ಪ್ರಚಲಿತ ಘಟನೆ ನಾವು ಡಿಸ್ಕಸ್ ಮಾಡೋಣ. ಲೆಟ್ ಸ್ಟಾರ್ಟ್. ನೂತನ ಅಟಾರ್ನಿ ಜನರಲ್ ಆಗಿ ಕೆ ವೇಣುಗೋಪಾಲ್ ನೇಮಕ. ಕೆ ವೇಣುಗೋಪಾಲ್ ಇವರೊಬ್ಬರು ಖ್ಯಾತ ಸಂವಿಧಾನ ತಜ್ಞ ಮತ್ತು ಹಿರಿಯ ವಕೀಲರು. ಇವರನ್ನ ಈಗ ನೂತನ ಅಟಾರ್ನಿ ಜನರಲ್ ಆಗಿ ನೇಮಕ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ 50 ವರ್ಷಗಳಿಂದ ಹೆಚ್ಚು ಕಾಲ ಇವರು ವಕೀಲ ವೃತ್ತಿಯಲ್ಲಿ ತೊಡಗಿದ್ರು. 1979ರಲ್ಲಿ ಮುರಾರ್ಜಿ ದೇಸಾಯಿ ಸರ್ಕಾರದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಆಗಿ ಇವರು ನೇಮಕಗೊಂಡಿದ್ರು. ಇದಕ್ಕಿಂತ ಮುಂಚೆ ಅಟಾರ್ನಿ ಜನರಲ್ ಆಗಿ 3 ವರ್ಷಗಳ ಕಾಲ ಅವಧಿ ಕಾರ್ಯವನ್ನು ನಿರ್ವಹಿಸಿದರು ಮುಕುಲ್ ರೋಡ್ಗಿ. ಈಗ ನೂತನವಾಗಿ ಅಟಾರ್ನಿ ಜನರಲ್ ಹುದ್ದೆಗೆ ಆಯ್ಕೆಯಾಗಿರುವರು ಕೆ ವೇಣುಗೋಪಾಲ್. ಅಟಾರ್ನಿ ಜನರಲ್ ಹುದ್ದೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಟಾರ್ನಿ ಜನರಲ್ ಆಫ್ ಇಂಡಿಯಾ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 76 ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಬಗ್ಗೆ ಹೇಳುತ್ತೆ, ರೀಡ್ ಮಾಡುತ್ತೆ. ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಒಂದು ಹುದ್ದೆ ಇದೆ. ಇದು ಹೈಯೆಸ್ಟ್ ಲಾ ಆಫೀಸರ್ ಇನ್ ಕಂಟ್ರಿ. ನಮ್ಮ ದೇಶದಲ್ಲಿ ಅತ್ಯಂತ ಒಂದು ದೊಡ್ಡ ಲಾ ಆಫೀಸರ್ ಹುದ್ದೆ ಇದು. ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಇವರು ಸೆಂಟ್ರಲ್ ಕ್ಯಾಬಿನೆಟ್ನ ಮೆಂಬರ್ ಆಗಿರುವುದಿಲ್ಲ. ಇವರನ್ನ ಅಪಾಯಿಂಟ್ ಮಾಡುವವರು ರಾಷ್ಟ್ರಪತಿಯವರು. ಕ್ವಾಲಿಫಿಕೇಶನ್ ಇವರು ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿರಬೇಕು. ಇವರ ಅಧಿಕಾರ ಅವಧಿ ಫಿಕ್ಸ್ ಇಲ್ಲ. ಇವರನ್ನ ರಿಮೂವ್ ಮಾಡ್ಬೋದು ಪ್ರೆಸಿಡೆಂಟ್ ಅವರ ಮೇರೆಗೆ, ಅಂದರೆ ಅವರ ರಾಷ್ಟ್ರಪತಿಯವರು ಇವರನ್ನ ರಿಮೂವ್ ಮಾಡ್ಬೋದು. ಇವರ ಸ್ಯಾಲರಿ ವೇತನ ಫಿಕ್ಸ್ ಆಗಿಲ್ಲ. ಅಟಾರ್ನಿ ಜನರಲ್ ಆಫ್ ಇಂಡಿಯಾದ ಪವರ್ಸ್ ಮತ್ತು ಡ್ಯೂಟಿಸ್ಗಳನ್ನು ನಾವು ಇಲ್ಲಿ ತಿಳ್ಕೊಳ್ಳೋಣ. ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಇವರು ನಮ್ಮ ಸರ್ಕಾರದ ಯಾವುದೇ ಒಂದು ಲೀಗಲ್ ಮ್ಯಾಟರ್ಸ್ಗೆ ಇವರು ಅಡ್ವೈಸನ್ನು ಮಾಡ್ತಾರೆ. ಅದೇ ರೀತಿ ರಾಷ್ಟ್ರಪತಿಯವರು ಯಾವುದೇ ಒಂದು ಕೆಲಸವನ್ನು ಲೀಗಲ್ ಡ್ಯೂಟೀಸನ್ನು ಅಸೈನ್ ಮಾಡಿದರೆ ಅದು ಸಹಿತ ಇವರು ಪರ್ಫಾರ್ಮ್ ಮಾಡ್ತಾರೆ. ಇವರಿಗೆ ಎಲ್ಲ ಕೋರ್ಟ್ಸ್ಗಳಲ್ಲಿ, ನಮ್ಮ ಭಾರತದ ಎಲ್ಲ ಕೋರ್ಟ್ಸ್ಗಳಲ್ಲಿ ಇವರಿಗೆ ಒಂದು ಆಡಿಯನ್ಸ್ ಆಗಿ ಇವರಿಗೆ ಒಂದು ಪಾರ್ಟಿಸಿಪೇಟ್ ಮಾಡೋಕ್ಕೆ ಒಂದು ರೈಟ್ಸ್ ಇದೆ. ಅದೇ ರೀತಿ ಪಾರ್ಲಿಮೆಂಟ್ ಪ್ರೊಸೀಡಿಂಗ್ಸ್ ಅಲ್ಲಿ ಸಹಿತ ಇವರಿಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಒಂದು ರೈಟ್ಸ್ ಇದೆ. ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಇವರು ಎಲ್ಲ ಕೇಸ್ಗಳಲ್ಲಿ ಭಾರತದ ಪರವಾಗಿ ಇವರು ಅಪಿಯರ್ ಆಗ್ತಾರೆ. ಯಾವುದೇ ಒಂದು ರೆಫರೆನ್ಸನ್ನು ರಾಷ್ಟ್ರಪತಿಯವರು ಮಾಡಿದರೆ ಈ ಸುಪ್ರೀಂ ಕೋರ್ಟ್ಗೆ ಸರ್ಕಾರದ ಪರವಾಗಿ ಇವರು ಅಪಿಯರ್ ಆಗ್ತಾರೆ. ಅದು ಆರ್ಟಿಕಲ್ 143 ಆಫ್ ಕಾನ್ಸ್ಟಿಟ್ಯೂಷನ್. ನಮ್ಮ ಭಾರತದ ಆರ್ಟಿಕಲ್ 143ರ ಪ್ರಕಾರ ಯಾವುದೇ ಒಂದು ರೆಫರೆನ್ಸು ಪ್ರೆಸಿಡೆಂಟ್ ಅವರು ಮಾಡಿದರೆ ಸುಪ್ರೀಂ ಕೋರ್ಟ್ಗೆ ಗೌರ್ಮೆಂಟ್ ಆಫ್ ಇಂಡಿಯಾ, ಭಾರತ ಸರ್ಕಾರದ ಪರವಾಗಿ ಅಟಾರ್ನಿ ಜನರಲ್ ಅವರು ಅಪಿಯರ್ ಆಗ್ತಾರೆ ಕೋರ್ಟಲ್ಲಿ. TRAI ಪಿಚಸ್ ಫಾರ್ ಲೋವರ್ GST. TRAI ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಇವರು ಈ ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ಸ್ ಮೇಲೆ ಏನು GST ಏನು ಟ್ಯಾಕ್ಸ್ ಅನ್ನು ಹಾಕ್ತಾ ಇದ್ದಾರೆ ಅದು ಜಾಸ್ತಿ ಇದೆ, ಅದನ್ನು ಕಡಿಮೆ ಮಾಡೋಂಥ ಪದೇ ಏನು ಅದೊಂದು ರಿಕ್ವೆಸ್ಟ್ ಮಾಡ್ತಾ ಇದೆ, ಒಂದು ಡಿಮ್ಯಾಂಡನ್ನು ಮಾಡ್ತಾ ಇದೆ. ಹಾಗೆ ನಾವು ಇಲ್ಲಿ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದರೆ ಒಂದು GST ರೇಟ್ಸ್ ಜಾಸ್ತಿ ಆದಾಗ ಈ ಒಂದು ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ಸ್ ಮೇಲೆ ಆವಾಗ ಅದು ಲಾಸ್ ಆಗುತ್ತೆ. ಯಾಕಂದರೆ ತುಂಬ ಕಂಪ್ನಿಗಳು ಈಗ ಆಲ್ರೆಡಿ ಲಾಸಲ್ಲಿದ್ದಾವೆ. ಹಾಗಾಗಿ TRAI ಏನು ಹೇಳ್ತಾ ಇದೆ ಅಂದರೆ GST ರೇಟ್ಸನ್ನು ಕಡಿಮೆ ಮಾಡೋಂಥ ಒಂದು ಡಿಮ್ಯಾಂಡನ್ನು, ಒಂದು ರಿಕ್ವೆಸ್ಟನ್ನು ಪ್ರತಿ ಸಲ ಅಂದರೆ ಪದೇ ಅದು ರಿಕ್ವೆಸ್ಟ್ ಮಾಡ್ತಾ ಇದೆ. ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಇದು ಒಂದು ಟೆಲಿಕಮ್ಯುನಿಕೇಷನ್ ಸೆಕ್ಟರ್ನ ರೆಗ್ಯುಲೇಟ್ ಮಾಡೋದು ನಮ್ಮ ದೇಶದಲ್ಲಿ. ಇದು ಒಂದು ಸ್ಟ್ಯಾಟ್ಯುಟರಿ ಬಾಡಿ, ಅಂದರೆ ಶಾಸನಬದ್ಧ. ಪಾರ್ಲಿಮೆಂಟಲ್ಲಿ ಒಂದು ಬಿಲ್ಲನ್ನು ಪಾಸ್ ಮಾಡಿ ಈ ಒಂದು ಸಂಸ್ಥೆ ಈ ಒಂದು ಬಾಡಿಯನ್ನು ರೆಡಿ ಮಾಡಿದರೆ ಅದು ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಇದು TRAI ಆಕ್ಟ್ 1997 ಮುಖಾಂತರ ಇದು ಸ್ಥಾಪನೆಯಾಗಿದೆ. ಇದರ ಕಂಪೋಸಿಷನ್ ಅಂದರೆ ಇದರಲ್ಲೊಬ್ಬರು ಚೇರ್ಮನ್ ಇರ್ತಾರೆ. ಅವರ ಅಧಿಕಾರದ ಅವಧಿ 3 ವರ್ಷ ಅಥವಾ 65 ವರ್ಷ. ಯಾವುದು ಬೇಗ ಅಚೀವ್ ಆಗುತ್ತೆ ಅದು ಅಪ್ಲೈ ಆಗುತ್ತೆ. ಇಬ್ಬರು ಪಾರ್ಟ್ ಟೈಮ್ ಮೆಂಬರ್ಸ್ ಇರ್ತಾರೆ, ಇಬ್ಬರು ಫುಲ್ ಟೈಮ್ ಮೆಂಬರ್ಸ್ ಇರ್ತಾರೆ. ಈ ಮೆಂಬರ್ಸ್ ಅಥವಾ ಚೇರ್ಮನ್ ಆಗೋಕ್ಕೆ ಅವರು ಫೈನಾನ್ಸ್, ಲಾ, ಅಕೌಂಟ್ಸ್, ಮ್ಯಾನೇಜ್ಮೆಂಟ್, ಕನ್ಸ್ಯೂಮರ್ ಅಫೇರ್ಸ್ ಮತ್ತು ಟೆಲಿಕಾಂ ಇಂಡಸ್ಟ್ರಿ ಇದರಲ್ಲಿ ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸನ್ನು ಇರಬೇಕು. ಸೊ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ, TRAI ಅಂದರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ, ಇವರು ಏನು ಮಾಡ್ತಾರೆ, ಟೆಲಿಕಮ್ಯುನಿಕೇಷನ್ ಸೆಕ್ಟರ್ನ ರೆಗ್ಯುಲೇಟನ್ನು ಮಾಡ್ತಾರೆ. TRAIನ ಫಂಕ್ಷನ್ಸ್ ಏನಂದರೆ ಟೆಲಿಕಮ್ಯುನಿಕೇಷನ್ ಸೆಕ್ಟರ್ನ ಗ್ರೋತ್ ಮಾಡೋದು, ಫೇರ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಎನ್ವೈರನ್ಮೆಂಟನ್ನು ಕ್ರಿಯೇಟ್ ಮಾಡೋದು, ಅಂದರೆ ಪಾರದರ್ಶಕತೆಯನ್ನು ತರುವುದು. ಅದೇ ರೀತಿ ಸರ್ವಿಸ್ ಪ್ರೊವೈಡರ್ಸ್ ಏನಿರ್ತಾರೆ, ಈ ಏರ್ಟೆಲ್ ಇರ್ಬೋದು, ಐಡಿಯಾ ಇರ್ಬೋದು, ಬೇರೆ ಕಂಪ್ನೀಸ್ಗಳಿದ್ದಾವೆ, ಅವರಿಗೆ ಒಂದು ಡೈರೆಕ್ಷನ್ಸನ್ನು ಕೊಡೋದು. ಅಂದರೆ ಅದು ಟ್ಯಾರಿಫ್ಸ್ ಮೇಗಿರ್ಬೋದು, ಇಂಟರ್ ಕನೆಕ್ಷನ್ಸ್ ಇರ್ಬೋದು, ಕ್ವಾಲಿಟಿ ಆಫ್ ಸರ್ವಿಸ್ ಇರ್ಬೋದು, DTH ಇರ್ಬೋದು, DTH ಸರ್ವಿಸ್ ಇರ್ಬೋದು, ಮೊಬೈಲ್ ನಂಬರ್ ಪೋರ್ಟಬಿಲಿಟಿ, ಇದಕ್ಕೆ ಸಂಬಂಧಪಟ್ಟ ಒಂದು ಡೈರೆಕ್ಷನ್ಸ್ ಮತ್ತು ಆರ್ಡರ್ಸ್ಗಳನ್ನು ಇಶ್ಯೂ ಮಾಡೋದು ಅದು ರೆಗ್ಯುಲರ್ ಆಗಿ ಈ ಒಂದು ಕೆಲಸ TRAIನವರು. ಅಂದರೆ ಫಾರ್ ಎಕ್ಸಾಂಪಲ್ ಈಗ ತಗೊಳ್ಳಿ, ಮೊನ್ನೆ ಜಿಯೋ ಏನು ಮಾಡ್ತು, ಒಂದು ಆಫರನ್ನು ಕೊಡ್ತು. ಜಿಯೋ ಹೊಸ ಆಫರ್ ಕೊಟ್ಟಾಗ ಜಿಯೋಯಿಂದ ಏರ್ಟೆಲ್ಗೆ ಕಾಲ್ ಮಾಡಿದ್ರೆ ಕಾಲ್ಸನ್ನು ಡ್ರಾಪ್ ಆಗ್ತಾಯಿತ್ತು. ಸೊ ಅಂಥ ಸಂದರ್ಭದಲ್ಲಿ ಏನು ಪ್ರಾಬ್ಲಮ್ ಆಗ್ತಿತ್ತು, ಆವಾಗ ಏನು ಮಾಡ್ತು, ಜಿಯೋ ಒಂದು ಕಂಪ್ಲೇಂಟನ್ನು TRAIದವ್ರಿಗೆ ಕೊಡ್ತು. ಏನಂದರೆ ಏರ್ಟೆಲ್ದವರು ಕಾಲ್ಸ್ ಡ್ರಾಪ್ ಮಾಡ್ತಾ ಇದ್ದಾರೆ ಒಂದು ವೇಳೆ ಜಿಯೋಯಿಂದ ಕಾಲ್ ಮಾಡಿದಾಗ. ಸೊ ಇಂಥ ಸಂದರ್ಭದಲ್ಲಿ ಏನು ಗೊಂದಲನ ಕ್ರಿಯೇಟ್ ಆಗುತ್ತೆ, ಅದರ ನಿಯಂತ್ರಣವನ್ನು TRAI ಮಾಡುತ್ತೆ. ಅದೇ ರೀತಿ ಕಸ್ಟಮರ್ಸ್, ಈ ಸರ್ವಿಸ್ ಪ್ರೊವೈಡರ್ಸ್ಗಳಿಂದ ಏನು ಸರ್ವಿಸನ್ನು ನಾವು ಪಡ್ಕೊಂಡಿರ್ತೀವಿ, ಏರ್ಟೆಲ್ ಇರ್ಬೋದು, ಐಡಿಯಾ ಇರ್ಬೋದು, ಒಂದು ವೇಳೆ ಏನಾದರೂ ನಮ್ಮ ತೊಂದರೆಗಳಿದ್ದರೆ ಅಥವಾ ಸರ್ವಿಸ್ ಬಗ್ಗೆ ಏನಾದರೂ ದೂರುಗಳಿದ್ದರೆ ನಾವು TRAIದವರಿಗೆ ಕಂಪ್ಲೇಂಟನ್ನು ಕೊಡ್ಬೋದು. ಅವರು
ರಿಲೇಟಿವ್ ಒಂದು ಕಂಪ್ನಿ ಮೇಲೆ ಆಕ್ಷನ್ ಅನ್ನ ತೊಗೊಳ್ತಾರೆ. ಸೊ ಈ ತರ ಒಂದು ಗೊಂದಲಗಳ ಬಗ್ಗೆ ಮತ್ತೆ ಸರ್ವಿಸ್ ಅನ್ನ ಕರೆಕ್ಟ್ ಆಗಿ ಕೊಡಲಿಲ್ಲ ಅಂತ ಅಂತ ಸಂದರ್ಭದಲ್ಲಿ TRA ಏನ್ ಮಾಡುತ್ತೆ, ಈ ಕೆಲಸನ ಮಾಡುತ್ತೆ, ನಿಯಂತ್ರಣನ ಮಾಡುತ್ತೆ, ಅದಕ್ಕೆ ಓಕೆ ಆಕ್ಷನ್ ಅನ್ನ ತಗೊಳುತ್ತೆ. ಪಶ್ನಂದ್ ಇವರು ITBP ನ್ಯೂ ಚೀಫ್ ಆಗಿ ನೇಮಕರಾಗಿದ್ದಾರೆ. ಸೊ ITBP ಅಂದ್ರೆ ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್. ITBP ಇದು ಸ್ಥಾಪನೆ ಆಗಿದ್ದು 1967ರಲ್ಲಿ. ಅದು CRPF ಆಕ್ಟ್ ಮೂಲಕ ಸ್ಥಾಪನೆ ಆದಕ್ಕೆ ಏನು ಕಾರಣ ಏನಂದ್ರೆ ಚೀನಾ ಇಂಡಿಯಾ ವಾರ್ ಆಯಿತು, ಅದು 1962ರಲ್ಲಿ. ಅಲ್ಲಿ ಇಂಡಿಯಾ ಸೋಲ್ತು. ಹಾಗಾಗಿ ಆ ಒಂದು ಉದ್ದೇಶವನ್ನು ಇಟ್ಕೊಂಡು, ಆ ಒಂದು ಕಾರಣ ಇಟ್ಕೊಂಡು CRPF ಆಕ್ಟ್ ಅಡಿಯಲ್ಲಿ 1967ರಲ್ಲಿ ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್ ಸ್ಥಾಪನೆ ಆಯಿತು. ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸರನ್ನ ಚೀನಾ ಟಿಬೆಟ್ ಆಟೋನಮಸ್ ರೀಜನ್ ಏನಿದೆ ಅದು ಇಂಡಿಯಾಸ್ ಬಾರ್ಡರ್ ಹತ್ರ, ಅಲ್ಲಿ ಅವರಿಗೆ ಡಿಪ್ಲಾಯ್ ಮಾಡ್ತಾರೆ ಈ ಒಂದು ಪೊಲೀಸರನ್ನ. ಇದು ಯೂನಿಯನ್ ಹೋಮ್ ಮಿನಿಸ್ಟ್ರಿ ಅಂಡರ್ ಬರುತ್ತೆ. ಸೊ ITBP ನೂತನ ಚೀಫ್ ಆಗಿ ನೇಮಕರಾದವರು ಪಶ್ನಂದ. ITBP ಅಂದ್ರೆ ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್. ವಿಶ್ವದ ದೊಡ್ಡ ಹಸಿರು ಕಟ್ಟಡ ಸೀರಾ ಒಡಿಸಿ. ಕೊಯಮತ್ತೂರು ತಮಿಳುನಾಡಲ್ಲಿ ಬರುತ್ತೆ. ಕೊಯಮತ್ತೂರಿನ ಸಿಯಾರಾ ಒಡಿಸಿ ಕಟ್ಟಡವನ್ನ ವಿಶ್ವದ 2ನೇ ಅತಿ ದೊಡ್ಡ ಶ್ರೇಣಿಯ ಕಟ್ಟಡ ಅಂತ ಗುರುತಿಸಲಾಗಿದೆ, ಹಸಿರು ಕಟ್ಟಡ ಅಂತ ಗುರುತಿಸಲಾಗಿದೆ. ಲೀಡ್ ಪ್ರಮಾಣೀಕರಣದ ಒಂದು ಅಡಿಯಲ್ಲಿ ಇದಕ್ಕೆ 110 ಅಂಕಗಳ ಪೈಕಿ 103 ಅಂಕ ಗಳಿಸಿ ವಿಶ್ವದ 2ನೇ ಅತಿ ದೊಡ್ಡ ಶ್ರೇಣಿಯ ಹಸಿರು ಕಟ್ಟಡ ಎಂದು ಗುರುತಿಸಲಾಗಿದೆ. ಇದು 3 ಅಂತಸ್ತಿನ ಒಂದು ಕಟ್ಟಡ. ಇಲ್ಲಿ ಶಕ್ತಿ, ನೀರು ಅಥವಾ ವಸ್ತುಗಳ ಸಂಪನ್ಮೂಲ ದಕ್ಷತೆಯಿಂದ ಹೆಚ್ಚಿಸುವಂತೆ ಇದು ನಿರ್ಮಿಸಲಾಗಿದೆ. ಇದು 100% ನೀರನ್ನ ಮರುಬಳಕೆ ಮಾಡಲಾಗ್ತದೆ. ಅಂದ್ರೆ ಇದರ 100% ನೀರನ್ನ ಇದು ಮರುಬಳಕೆ ಅಂದ್ರೆ ರೀಯೂಸ್ ಮಾಡ್ಕೊಳ್ಳುತ್ತಂತೆ. ಇದು ಕಾರ್ಬನ್ ತಟಸ್ಥ ಕಟ್ಟಡವಾಗಿದಂತೆ ಮತ್ತು ದಕ್ಷಿಣ ಭಾರತದಲ್ಲಿ ಅಮೋರ್ಫಸ್ ಸಿಲಿಕಾನ್ ಎಂಬ ಒಂದು ತಂತ್ರಜ್ಞಾನವನ್ನು ಬಳಸಿಕೊಂಡು ಈ ಒಂದು ಕಟ್ಟಡ ನಿರ್ಮಾಣವಾಗಿದೆ. ಇಲ್ಲಿ ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೊಳ್ಳೋದು, ವಿಶ್ವದ ದೊಡ್ಡ ಹಸಿರು ಕಟ್ಟಡ ಯಾವುದಂದ್ರೆ ಅದು 2ನೇ ಶ್ರೇಣಿಯ ಅತಿ ದೊಡ್ಡ 2ನೇ ಶ್ರೇಣಿಯ ಒಂದು ಹಸಿರು ಕಟ್ಟಡ ಅಂದ್ರೆ ಸೀರಾ ಒಡಿಸಿ. ಇದು ಎಲ್ಲಿರೋದು? ತಮಿಳುನಾಡಿನ ಕೊಯಮತ್ತೂರಿನಲ್ಲಿ. ಪೆರುವಿಗೆ ನೂತನ US ರಾಯಭಾರಿ ಅರಸ. ದಕ್ಷಿಣ ಅಮೆರಿಕದ ದೇಶ ಪೆರುವಿಗೆ US ನೂತನ ರಾಯಭಾರಿಯಾಗಿ ನೇಮಕರಾದವರು ಭಾರತ ಮೂಲದ ಕೃಷ್ಣ R. ಅರಸ್. ಈ ಪೆರು ಎಲ್ಲಿ ಬರುತ್ತೆ ಅಂತ ನಾವು ಮ್ಯಾಪಲ್ಲಿ ತಿಳಿದುಕೊಳ್ಳೋಣ. ಪೆರು ದೇಶ ಬರೋದು ಸೌತ್ ಅಮೆರಿಕದಲ್ಲಿ, ದಕ್ಷಿಣ ಅಮೆರಿಕದಲ್ಲಿ. ಇಲ್ಲಿ ಮಾರ್ಕ್ ಮಾಡಿದ್ದೀವಿ ನೋಡ್ರಿ, ಯೆಲ್ಲೋ ಕಲರ್. ಇದು ಪೆರು ದೇಶ. ಪೆರು ದೇಶದ ರಾಜಧಾನಿ ಕ್ಯಾಪಿಟಲ್ ಇರೋದು ಲೀಮಾ. ಅಧಿಕಾರಿಗಳ ಸಾಮರ್ಥ್ಯ ಹೆಚ್ಚಳಕ್ಕೆ ಕಮಿಟ್ ಅಂತ ಒಂದು ತರಬೇತಿ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರದವರು ಚಾಲನೆ ಮಾಡಿದರೆ. ಕಮಿಟ್ ಅಂದ್ರೆ ಕಾಂಪ್ರಹೆನ್ಸಿವ್ ಆನ್ಲೈನ್ ಮಾಡಿಫೈಡ್ ಮಾಡ್ಯೂಲ್ಸ್ ಆನ್ ಇಂಡಕ್ಷನ್ ಟ್ರೈನಿಂಗ್. ಕಮಿಟ್ ಒಂದು ತರಬೇತಿ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನೆಂದರೆ ರಾಜ್ಯ ಸರ್ಕಾರಗಳ ಅಧಿಕಾರಿಗಳಿಗೆ ಅತ್ಯುತ್ತಮ ನಾಗರಿಕ ಸೇವೆ ನೀಡಲು ಅನುಕೂಲವಾಗುವಂತೆ ಈ ಒಂದು ಕಮಿಟ್ ಎನ್ನುವ ಒಂದು ತರಬೇತಿ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರದವರು ಚಾಲನೆ ಮಾಡಿದರೆ. ಇದರ ಮುಖಾಂತರ 3.3 ಲಕ್ಷ ಅಧಿಕಾರಿಗಳು ತರಬೇತಿಯನ್ನು ನೀಡಲಾಗ್ತದಂತೆ. ಪ್ರಸ್ತುತವಾಗಿ ಸದ್ಯದಲ್ಲಿ 6 ರಾಜ್ಯಗಳಲ್ಲಿ ಅಂದರೆ ಅಸ್ಸಾಂ, ಹರಿಯಾಣ, ಮಹಾರಾಷ್ಟ್ರ, ತಮಿಳುನಾಡು, ತೆಲಂಗಾಣ ಮತ್ತು ಪಶ್ಚಿಮ ಬಂಗಾಳ, ಈ 6 ರಾಜ್ಯಗಳಲ್ಲಿ ತರಬೇತಿ ಕಾರ್ಯಕ್ರಮವನ್ನು ಆರಂಭವಾಗಿದೆ. ಸೊ ಇಲ್ಲಿ ನೆನಪಿಟ್ಕೊಳ್ಳೋದು, ಆ ಒಂದು ತರಬೇತಿ ಕಾರ್ಯಕ್ರಮದ ಹೆಸರು ಕಮಿಟ್ ಅಂದರೆ ಕಾಂಪ್ರಿಹೆನ್ಸಿವ್ ಆನ್ಲೈನ್ ಮಾಡಿಫೈಡ್ ಮಾಡ್ಯೂಲ್ಸ್ ಆನ್ ಇಂಡಕ್ಷನ್ ಟ್ರೈನಿಂಗ್. ಇದು ಸದ್ಯದಲ್ಲಿ 6 ರಾಜ್ಯಗಳಲ್ಲಿ ತರಬೇತಿ ಕಾರ್ಯಕ್ರಮ ಆರಂಭವಾಗಿದೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಇದರ ಬೋರ್ಡ್ ಆಫ್ ಗವರ್ನರ್ಸ್ನ ನೂತನ ಚೇರ್ಮನ್ ಆಗಿ ನೇಮಕರಾದವರು, ಅಪಾಯಿಂಟ್ ಆಗಿದ್ದವರು ರಾಜೇಶ್ ವಿ ಶಹಾ. ಇದಕ್ಕಿಂತ ಮುಂಚೆ ಮಾಜಿ ಕ್ರಿಕೆಟಿಗ ಚೇತನ್ ಚೌಹಾಣ್ ಅವರು ಬೋರ್ಡ್ ಆಫ್ ಗವರ್ನರ್ಸ್ನ ಚೇರ್ಮನ್ ಆಗಿದ್ದರು. ಅವರು ರಿಸೈನ್ ಮಾಡಿದ್ದಾರೆ ಈ ಒಂದು ಹುದ್ದೆಯಿಂದ. ಹಾಗೆ ಆ ಒಂದು ಸ್ಥಾನದಲ್ಲಿ ಈಗ ರಾಜೇಶ್ ವಿ ಶಾ ಅವರು ಅಪಾಯಿಂಟ್ ಆಗಿದ್ದಾರೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಬಗ್ಗೆ ನಾವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತಿಳ್ಕೊಳ್ಳೋಣ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಇದು ನಮ್ಮ ಭಾರತದಲ್ಲಿರುವ ಒಂದು ಫ್ಯಾಷನ್ ಇನ್ಸ್ಟಿಟ್ಯೂಟ್. ಸ್ಥಾಪನೆ ಆಗಿದ್ದು, ಸೆಟಪ್ ಆಗಿದ್ದು 1986ರಲ್ಲಿ. ಇದು ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ ಅಡಿಯಲ್ಲಿ ಬರುತ್ತೆ. ಇದು ಇಂಟರ್ನ್ಯಾಷನಲ್ ಫ್ಯಾಷನ್ ಬಿಸ್ನೆಸ್ಗೆ ಒಂದು ಡಿಸೈನ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ ಆಗಿ ಕಾರ್ಯವನ್ನು ಮಾಡುತ್ತೆ. ಇದಕ್ಕೆ 2006ರಲ್ಲಿ ಸ್ಟ್ಯಾಟ್ಯೂಟರಿ ಸ್ಟೇಟಸ್ ಗ್ರಾಂಟ್ ಸಿಕ್ತು. ಅದರ ಮುಖಾಂತರ ಅವರು ಡಿಗ್ರೀಸ್ ಅನ್ನು ಅವಾರ್ಡ್ ಮಾಡ್ತಾರೆ ಮತ್ತು ಅದರ ಅಕಾಡೆಮಿಕ್ ಡಿಸ್ಟಿಂಕ್ಷನ್ ಅನ್ನ ಎಂಪವರ್ ಮಾಡ್ತಾರೆ. ಇದರ ಲೊಕೇಶನ್ ಅಂದ್ರೆ ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ನ್ಯೂ ದೆಹಲಿಯಲ್ಲಿ. 2017 ಏಷಿಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಇದು 22ನೇ ಎಡಿಷನ್. ಇದು ಆಗ್ತಾ ಇರೋದು ಜುಲೈ 6ರಿಂದ 9ರವರೆಗೆ. ಅದು ಒಡಿಶಾದ ಭುವನೇಶ್ವರಿಯಲ್ಲಿ ಕಾಲಿಂಗಾ ಸ್ಟೇಡಿಯಂನಲ್ಲಿ ಇದು ಹೆಲ್ಡ್ ಮಾಡ್ತಾ ಇದ್ದಾರೆ. ಅದು ಜುಲೈ 6ರಿಂದ 9ರವರೆಗೆ 22ನೇ ಎಡಿಷನ್ 2017 ಸಾಲಿನ ಏಷಿಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್. ಇದರ ಆಫಿಷಿಯಲ್ ಮ್ಯಾಸ್ಕೋಟ್ ಏನಿದೆ ಅಂದರೆ
ಓಲಿ. ಅದೇನು ರಿಪ್ರೆಸೆಂಟ್ ಮಾಡುತ್ತಂದರೆ ಓಲಿವ್ ರೆಡ್ಲಿ ಸೀ ಟರ್ಟೈಲ್. ಇದೊಂದು ಎಂಡೇಂಜರ್ ಸ್ಪೀಸೀಸ್ ಅಂತ ಓಡಿಸೋದು. ಹಾಗಾಗಿ ಈ ಅಫಿಷಿಯಲ್ ಮೆಸ್ಕಾಟ್ ಆಫ್ ASC 2007 ಏನಿದೆ ಅಂದರೆ ಓಲಿ. ಓಕೆ, ಇದರ ವಿನ್ನರ್, ಏಷ್ಯನ್ ವಿನ್ನರ್ ಯಾರಾಗಿರ್ತಾರೆ ಅವರು ಡೈರೆಕ್ಟ್ ಆಗಿ ಲಂಡನ್ನಲ್ಲಿ ನಡೆಯುವ ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲಿ ಸೆಲೆಕ್ಟ್ ಆಗ್ತಾರೆ. ನಮ್ಮ ಇಂಡಿಯಾ ಹೋಸ್ಟ್ ಮಾಡೋ ಕಾರಣ ಪ್ರತಿ ಒಂದು ಡಿಸಿಪ್ಲಿನಲ್ಲಿ 3 ಅಥ್ಲೀಟ್ಸ್ಗಳನ್ನು ಫೀಲ್ಡ್ ಮಾಡೋದು ಇನ್ಸ್ಟೆಡ್ ಆಫ್ 2. ಅಂದರೆ ಯೂಶುವಲ್ ಆಗಿ 2 ಅಥ್ಲೀಟ್ಸ್ಗಳನ್ನು ನಾವು ಫೀಲ್ಡ್ ಮಾಡಬೇಕು ಒಂದು ಈಚ್ ಡಿಸಿಪ್ಲಿನಲ್ಲಿ. ಆದರೆ ನಮ್ಮ ಭಾರತ ಹೋಸ್ಟ್ ಮಾಡುವ ಕಾರಣ ಒಂದು ಡಿಸಿಪ್ಲಿನಲ್ಲಿ 3 ಅಥ್ಲೀಟ್ಸ್ಗಳನ್ನು ಫೀಲ್ಡ್ ಮಾಡೋದಂತೆ. ಏಷ್ಯನ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ನಡೀತಾ ಇರೋದು ಎಲ್ಲಿ ಅಂದರೆ ಒಡಿಸ್ಸಾದ ಭುವನೇಶ್ವರಿಯ ಕಾಲಿಂಗ ಸ್ಟೇಡಿಯಂನಲ್ಲಿ. G20 12ನೇ ಎಡಿಷನ್ ಇದನ್ನು ಆಯೋಜಿಸಲಾಗ್ತಾ ಇದೆ. ಅದು ಜುಲೈ 7ರಿಂದ 8 ಜರ್ಮನಿಯ ಹಂಬರ್ಗ್ನಲ್ಲಿ ಇದು ಹೆಲ್ಡ್ ಮಾಡ್ತಾ ಇದ್ದಾರೆ. G20 ಇದೊಂದು ಇಂಟರ್ನ್ಯಾಷನಲ್ ಫಾರಂ. ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಬ್ಯಾಂಕ್ ಗವರ್ನರ್ಸ್ಗೆ ಇದೊಂದು ಇಂಟರ್ನ್ಯಾಷನಲ್ ಫಾರಂ. ಇದರ ಮೂಲಕ ಅಂದರೆ ಇದರ ಏಮ್ ಏನಂದರೆ ಈ ಪಾಲಿಸಿ ಇಶ್ಯೂಸ್ ಏನಿದೆ ಅಂದರೆ ಈ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಪ್ರಮೋಷನ್ ಮಾಡೋಕ್ಕೋಸ್ಕರ ಏನು ಹೈ ಲೆವೆಲ್ ಡಿಸ್ಕಷನ್ ಆಗುತ್ತೆ ಈ ಪಾಲಿಸಿ ಇಶ್ಯೂ ಬಗ್ಗೆ, ಅದನ್ನು ಸ್ಟಡಿ ಮಾಡೋದು, ರಿವ್ಯೂ ಮಾಡೋದು ಮತ್ತು ಪ್ರಮೋಟ್ ಮಾಡೋದು ಈ G20 ಸಮಿಟ್ನ ಒಂದು ಮುಖ್ಯ ಉದ್ದೇಶ. ಇದೊಂದು ಇಂಟರ್ನ್ಯಾಷನಲ್ ಫಾರಂ ಗೌರ್ಮೆಂಟ್ಸ್ ಮತ್ತು ಸೆಂಟ್ರಲ್ ಬ್ಯಾಂಕ್ ಗವರ್ನರ್ಸ್ಗೋಸ್ಕರ. ಇದನ್ನು ಹೆಲ್ಡ್ ಮಾಡ್ತಾ ಇರೋದು ಎಲ್ಲಿ ಅಂದರೆ ಜರ್ಮನಿಯ ಹಂಬರ್ಗಲ್ಲಿ. ಇದು 12ನೇ ಎಡಿಷನ್ G20 ಸಮಿಟ್. ನೆಕ್ಸ್ಟ್ ನಾವು PIB ನ್ಯೂಸ್ ಅಲ್ಲಿ ಬಂದಿರುವ ವಿಷಯಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸಬರಮತಿ ಆಶ್ರಮ್. ಸಬರಮತಿ ಆಶ್ರಮ್ ನ್ಯೂಸಲ್ಲಿ ಯಾಕಿದೆ ಅಂದರೆ ಸಬರಮತಿ ಆಶ್ರಮದ ಶತಮಾನೋತ್ಸವ ವರ್ಷ ನಿನ್ನೆ ಒಂದು ಸಮಾರಂಭ ನಡೀತು. ಆ ಸಮಾರಂಭದಲ್ಲಿ ಪ್ರಧಾನಿಯವರು ಪಾಲ್ಗೊಂಡಿದ್ದರು. ಸಬರಮತಿ ಆಶ್ರಮ್ ಇದು ಬರುವುದು ಗುಜರಾತ್ನ ಅಹಮದಾಬಾದ್ನಲ್ಲಿ. ಸಬರಮತಿ ಆಶ್ರಮನ ಮುಖ್ಯ ಒಂದು ಹಿನ್ನೆಲೆ ಏನಂದರೆ ಗಾಂಧೀಜಿಯವರು ದಂಡಿ ಮಾರ್ಚನ್ನು ಸ್ಟಾರ್ಟ್ ಮಾಡಿದರು. ಅದು ಸ್ಟಾರ್ಟ್ ಮಾಡಿದ್ದು ಸಬರಮತಿ ಆಶ್ರಮದಿಂದ ದಂಡಿವರೆಗೆ. ಸೊ ಕ್ವಶನ್ ಯಾವ ಥರ ಕೇಳ್ಬೋದು ಅಂದರೆ ದಂಡಿ ಮಾರ್ಚ್ ಅನ್ನು ಗಾಂಧೀಜಿಯವರು ಸ್ಟಾರ್ಟ್ ಮಾಡಿದರು, ಅದು ಎಲ್ಲಿಂದ ಎಲ್ಲಿಯವರೆಗೆ ಅಂತ. ಸೊ ಅದು ಸಬರಮತಿ ಆಶ್ರಮದಿಂದ ದಂಡಿವರೆಗೆ ಮಾಡಿದರು. ಅದಕ್ಕೀಗ 100 ವರ್ಷ ಕಂಪ್ಲೀಟ್ ಆಗದು. ಅಂದರೆ ಶತಮಾನೋತ್ಸವ ಒಂದು ವರ್ಷದ ಒಂದು ಸಮಾರಂಭವನ್ನು ನಿನ್ನೆ ಆಚರಣೆಯನ್ನು ಮಾಡಲಾಯಿತು. ಅದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಲ್ಗೊಂಡಿದ್ದರು. ಸಬರಮತಿ ಆಶ್ರಮ ಬರುವುದು ಗುಜರಾತ್ನ ಅಹಮದಾಬಾದ್ನಲ್ಲಿ. ಸಂಪುಟದ ಅನುಮೋದನೆ ಸಹಕಾರ ಒಪ್ಪಂದಕ್ಕೆ MOUಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಅವು 2 ದೇಶಗಳ ಮಧ್ಯೆ ಆಗಿದೆ. ಯಾವೆಂದರೆ ಭಾರತ ಮತ್ತು USA, ಭಾರತ ಮತ್ತು ಇಸ್ರೇಲ್. ಭಾರತ ಮತ್ತು US ನಡುವೆ ಏನೋ ಒಂದು ಒಪ್ಪಂದ ಏನಾಗಿದೆ, ಅದಕ್ಕೆ ಸಂಪುಟ ಅನುಮೋದನೆ ನೀಡಿದೆ. ಆ ಯಾವುದೋ ವಿಷಯ ಅಂದರೆ ಮಾತೃಭೂಮಿ ಸುರಕ್ಷತೆ ಮಾತುಕತೆಗಾಗಿ, ಹೋಮ್ಲ್ಯಾಂಡ್ ಸೆಕ್ಯೂರಿಟಿಗೋಸ್ಕರ. ಭಾರತ ಮತ್ತು ಇಸ್ರೇಲ್ ನಡುವೆ ಜಲ ಸಂರಕ್ಷಣೆ ರಾಷ್ಟ್ರೀಯ ಅಭಿಯಾನಕ್ಕಾಗಿ, ವಾಟರ್ ಕನ್ಸರ್ವೇಷನ್ಗೋಸ್ಕರ. ನೆನ್ಪಿಟ್ಕೊಡ್ರಿ, ಭಾರತ ಮತ್ತು USA ನಡುವೆ ಆಗಿದ್ದು ಹೋಮ್ಲ್ಯಾಂಡ್ ಸೆಕ್ಯೂರಿಟಿಗೋಸ್ಕರ, ಭಾರತ ಮತ್ತು ಇಸ್ರೇಲ್ ನಡುವೆ ಆಗಿದ್ದು ಜಲ ಸಂರಕ್ಷಣೆ ವಾಟರ್ ಕನ್ಸರ್ವೇಷನ್ಗೋಸ್ಕರ. ಈ ಸಹಕಾರ ಒಪ್ಪಂದಕ್ಕೆ ಕೇಂದ್ರ ಸಚಿವ ಸಂಪುಟ, ನಮ್ಮ ಭಾರತದ ಸರ್ಕಾರದ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿದೆ. ಕೆನಡಾ ದೇಶ ಯಾಕೆ ಸನ್ನಿವೇಶದಲ್ಲಿದೆ ಅಂದರೆ ಕೆನಡಾ ದೇಶ ಫಾರ್ಮ್ ಆಗಿ 150 ವರ್ಷಗಳು ಆಯಿತು. 150 ವರ್ಷಗಳ ಒಂದು ಆ್ಯನಿವರ್ಸರಿಗೋಸ್ಕರ ನಮ್ಮ ಭಾರತ ರಾಷ್ಟ್ರಪತಿಗಳವರು ಒಂದು ಮೆಸೇಜನ್ನು ಅವರಿಗೆ ಕಳಿಸಿದ್ರು. ಸೊ ಕೆನಡಾ ದೇಶ ಎಲ್ಲಿ ಬರುತ್ತೆ ಅಂದರೆ ಅದು ನಾರ್ತ್ ಅಮೆರಿಕಾದಲ್ಲಿ ಬರುತ್ತೆ. ಇಲ್ಲಿ ನೋಡಿ ಕೆನಡಾ ದೇಶ. ಕೆನಡಾ ಕೆಳಗಡೆ USA ಇದೆ, ಇಲ್ಲಿ ಸೈಡಲ್ಲಿ ಅಲಸ್ಕಾ ಇದೆ, ಆಮೇಲೆ ಈ ಕಡೆ ನಾರ್ತ್ ಅಮೆರಿಕಾ ಅಂದರೆ ಈ ಕೆನಡಾ ಬರೋದು ನಾರ್ತ್ ಅಮೆರಿಕಾದಲ್ಲಿ. ಓಕೆ. ರಿಡಕ್ಷನ್ ಟ್ಯಾಕ್ಸ್ ರೇಟ್ಸ್ ಆನ್ ಫರ್ಟಿಲೈಸರ್ಸ್ ಫ್ರಮ್ ಎಕ್ಸಿಸ್ಟಿಂಗ್ 12% to 5%. GST ಇವತ್ತು ಜಾರಿಗೆ ಆಯಿತು, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಇದರ ಅಡಿಯಲ್ಲಿ ಫರ್ಟಿಲೈಸರ್ಸ್ ಮೇಲೆ ಮೊದಲು 12% ಏನೋ ಒಂದು ಟ್ಯಾಕ್ಸ್ ಇತ್ತು, ಅದನ್ನು 5%ಗೆ ಇಳಿಸಲಾಗಿದೆ. ಈ ಒಂದು ನಿರ್ಣಯವನ್ನು GST ಕೌನ್ಸಿಲ್ನ 18ನೇ ಮೀಟಿಂಗ್ನಲ್ಲಿ ಕೈಗೊಳ್ಳಲಾಗಿದೆ, ಅದು ನಿನ್ನೆ. ಇದು ಬರುವುದು ಯೂನಿಯನ್ ಮಿನಿಸ್ಟರ್ ಫಾರ್ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಆ್ಯಂಡ್ ಪಾರ್ಲಿಮೆಂಟರಿ ಅಫೇರ್ಸ್. ಇದರ ಸಚಿವರು ಯಾರಂದರೆ ಆನಂದ್ ಕುಮಾರ್ ಅವರು, ಯೂನಿಯನ್ ಮಿನಿಸ್ಟರ್ ಫಾರ್ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಆ್ಯಂಡ್ ಪಾರ್ಲಿಮೆಂಟರಿ ಅಫೇರ್ಸ್. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹ್ಯಾಸ್ ಕೊಲಾಬರೇಟೆಡ್ ವಿತ್ ವಿಚ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಟು ಲಾಂಚ್ ನ್ಯಾಷನಲ್ ವೈಡ್ ವೋಟರ್ ರಿಜಿಸ್ಟ್ರೇಷನ್ ರಿಮೈಂಡರ್. ವೋಟರ್ ರಿಜಿಸ್ಟ್ರೇಷನ್ ರಿಮೈಂಡರ್ ಎಂಬ ಒಂದು ಸ್ಪೆಷಲ್ ಡ್ರೈವನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಲಾಂಚ್ ಮಾಡಿದರೆ, ಅವರು ಫೇಸ್ಬುಕ್ ಸೋಷಿಯಲ್ ಮೀಡಿಯಾ ಒಂದು ಸಹಭಾಗಿತ್ವದಲ್ಲಿ ವೋಟರ್ ರಿಜಿಸ್ಟ್ರೇಷನ್ ರಿಮೈಂಡರ್ನ ಸ್ಟಾರ್ಟ್ ಮಾಡಿದ್ದಾರೆ. ಇದರ ಬಗ್ಗೆ ನಿನ್ನೆ ಎಕ್ಸ್ಪ್ಲೇನ್ ಮಾಡಿದ್ದೆ. ವಿಚ್ ಕಂಟ್ರಿ ಹ್ಯಾಸ್ ಆಫಿಷಿಯಲಿ ಸ್ಟಾರ್ಟೆಡ್ ಬಿಲ್ಡಿಂಗ್ ದ ವರ್ಲ್ಡ್ಸ್ ಫಸ್ಟ್ ಫಾರೆಸ್ಟ್ ಸಿಟಿ. ವಿಶ್ವದ ಮೊಟ್ಟ ಮೊದಲ ಫಾರೆಸ್ಟ್ ಸಿಟಿಯನ್ನು ಬಿಲ್ಡ್ ಮಾಡ್ತಾ ಇರೋರು ಚೀನಾದವರು. ವಿಚ್ ಇಂಡಿಯನ್ ಅಮೆರಿಕನ್ ಪರ್ಸನಾಲಿಟಿ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ನ್ಯೂ US ಅಂಬಾಸಡರ್ ಟು ಪೆರು. ಈಗ ತಾನೇ ಡಿಸ್ಕಸ್ ಮಾಡಿದೆ. ಕೃಷ್ಣ R. ಅರಸ್, ಇವರು ಭಾರತ ಮೂಲದವರು. ಇವರು
ಪೆರುವಿಗೆ US ಅಂಬಾಸಿಡರ್ ಆಗಿ ನೇಮಕರಾಗಿದ್ದಾರೆ. ಹೂ ಹ್ಯಾಸ್ ಬಿಕಮ್ ದ ನ್ಯೂ ಮೆಂಬರ್ ಆಫ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. UPSCಯ ನೂತನ ಮೆಂಬರ್ ಆಗಿ ಸದಸ್ಯರಾಗಿ ನೇಮಕರಾದವರು ಡಾಕ್ಟರ್ ಮನೋಜ್ ಸೋನಿ. ಇದರ ಬಗ್ಗೆ ಡಿಸ್ಕಸ್ ಮಾಡಿದೆ ನಿನ್ನೆ. ಈಗ ಟೋಟಲ್ ಆಗಿ UPSCಯಲ್ಲಿ ಟೋಟಲ್ ಆಗಿ 8 ಮೆಂಬರ್ಸ್ ಇದ್ದಾರೆ. ವಿಚ್ ಇಂಡಿಯನ್ ಬಾಲಿವುಡ್ ಆಕ್ಟರ್ಸ್ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ನ್ಯೂ ಬ್ರ್ಯಾಂಡ್ ಅಂಬಾಸಿಡರ್ ಫಾರ್ ಗೌರ್ಮೆಂಟ್ಸ್ ಫ್ಲಾಗ್ಶಿಪ್ ಸ್ಕಿಲ್ ಇಂಡಿಯಾ ಕಂಪೇನ್. ಭಾರತದ ಫ್ಲಾಗ್ಶಿಪ್ ಸ್ಕಿಲ್ ಇಂಡಿಯಾ ಕಂಪೇನ್ಗೆ ಬಾಲಿವುಡ್ ನಟಿ ಪ್ರಿಯಾಂಕಾ ಚೋಪ್ರಾ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕರಾಗಿದ್ದಾರೆ. ಹೂ ಹ್ಯಾಸ್ ಬಿಕಮ್ ದ ಅಂಬಾಸಿಡರ್ ಫಾರ್ 2017 ಇಂಡಿಯನ್ ಫಿಲ್ಮ್ ಫೆಸ್ಟಿವಲ್ ಆಫ್ ಮೆಲ್ಬರ್ನ್. ಇಂಡಿಯನ್ ಫಿಲ್ಮ್ ಫೆಸ್ಟಿವಲ್ ಆಫ್ ಮೆಲ್ಬರ್ನ್ ಇದು 2017 ಸಾಲಿನ. ಈ 2017 ಸಾಲಿನ IFFMಗೆ ಅಂಬಾಸಿಡರ್ ಆಗಿ ನೇಮಕರಾದವರು ವಿದ್ಯಾ ಬಾಲನ್. ಇಂಡಿಯಾಸ್ ಫಸ್ಟ್ ಫುಡ್ ಬ್ಲಡ್ ಬ್ಯಾಂಕ್ ಫಾರ್ ಕ್ಯಾಟಲ್ ವಿಲ್ ಬಿ ಸೆಟ್ ಅಪ್ ಇನ್ ವಿಚ್ ಸ್ಟೇಟ್. ಇದರ ಬಗ್ಗೆ ನಿನ್ನೆ ಡಿಸ್ಕಸ್ ಮಾಡಿದೆ. ಫಸ್ಟ್ ನಮ್ಮ ಭಾರತದ ಮೊಟ್ಟ ಮೊದಲ ಎನಿಮಲ್ ಬ್ಲಡ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತಾ ಇರೋದು, ಸೆಟಪ್ ಮಾಡ್ತಾ ಇರೋದು ಒಡಿಶಾ ರಾಜ್ಯದಲ್ಲಿ. ವುಡ್ರೋ ವಿಲ್ಸನ್ ಅವಾರ್ಡ್ ಗೆದ್ದ ಭಾರತೀಯ ಯಾರು? ವುಡ್ರೋ ವಿಲ್ಸನ್ ಅವಾರ್ಡ್ ಗೆದ್ದ ಭಾರತೀಯ ಚಂದಾ ಕೊಚ್ಚರ್. 2017 ವರ್ಲ್ಡ್ ಫೇರ್ ಟ್ರೇಡ್ ಥೀಮ್ ಹ್ಯೂಮನ್ ಚೈನ್ಸ್ ಫಾರ್ ಫೇರ್ ಟ್ರೇಡ್ ಅಂಡ್ ದ ಪ್ಲಾನೆಟ್. ಅಂದರೆ 2017 ವರ್ಲ್ಡ್ ಫೇರ್ ಟ್ರೇಡ್ನ ಥೀಮ್ ಇರೋದು ಹ್ಯೂಮನ್ ಚೈನ್ಸ್ ಫಾರ್ ಫೇರ್ ಟ್ರೇಡ್ ಅಂಡ್ ದ ಪ್ಲಾನೆಟ್. ಭಾರತೀಯ ಪ್ರಥಮ ಎಲೆಕ್ಟ್ರಿಕ್ ಕ್ಯಾಬ್ ಫ್ಲೀಟ್ ಅನ್ನ ಯಾವ ನಗರದಲ್ಲಿ ಲಾಂಚ್ ಮಾಡಲಾಯಿತು? ಈ ಭಾರತೀಯ ಪ್ರಥಮ ಎಲೆಕ್ಟ್ರಿಕ್ ಕ್ಯಾಬ್ ಫ್ಲೀಟ್ ಅನ್ನ ಮೊಟ್ಟ ಮೊದಲ ಬಾರಿಗೆ ನಾಗ್ಪುರ್ ಮಹಾರಾಷ್ಟ್ರದಲ್ಲಿ ಬರುತ್ತೆ, ಅಲ್ಲಿ ಲಾಂಚ್ ಮಾಡಲಾಗಿದೆ. 2017 ಪಬ್ಲಿಕ್ ಅಫೇರ್ಸ್ ಇಂಡೆಕ್ಸ್ನಲ್ಲಿ ಕೇರಳ ರಾಜ್ಯ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಬೈರೋನ್ ಸಿಂಗ್ ಶೆಖಾವತ್ ಜೀವಮಾನ ಸಾಧನೆ ಪಡೆದ ಮುಖ್ಯಮಂತ್ರಿ ಸಿಕ್ಕಿಂನ ಮುಖ್ಯಮಂತ್ರಿಯಾದ ಪವನ್ ಕುಮಾರ್ ಚೌವ್ಲಿಂಗ್. 43ನೇ ಆವೃತ್ತಿಯ G7 ಸಮಿತಿ ನಡೆದ ಸ್ಥಳ ಇಟಲಿ. ಫಿಫಾ ಗವರ್ನರ್ಸ್ ಕಮಿಟಿಯ ನೂತನ ಚೇರ್ಮನ್ ಆಗಿ ನೇಮಕರಾದವರು ಮುಕುಲ್ ಮುದ್ಗಲ್. 2017 ಯುನೈಟೆಡ್ ನೇಷನ್ಸ್ ಡೇ ವಿಕಾಸ್ ಆತಿಥ್ಯ ವಹಿಸಿದ ದೇಶ ಶ್ರೀಲಂಕಾ. ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯ ನೂತನ ಚಾನ್ಸಲರ್ ಆಗಿ ನೇಮಕರಾದವರು VK ಸಾರಸ್ವತ್. ಕಿವಿ ಕೇಳದ ಡ್ರೈವರ್ಗಳಿಗೆ ಲೋಗೋ ಬಳಸಲು ಹೇಳಿದ ರಾಜ್ಯ ತೆಲಂಗಾಣ. 2017 ಆರ್ಕ್ಟಿಕ್ ಎನರ್ಜಿ ಸಮಿತಿಯ ಆತಿಥ್ಯ ವಹಿಸಿದ ದೇಶ ಫಿನ್ಲ್ಯಾಂಡ್. ಟೆಲಿಕಮ್ಯುನಿಕೇಶನ್ ನೂತನ ಕಾರ್ಯದರ್ಶಿಯಾಗಿ ನೇಮಕರಾದವರು ಅರುಣ್ ಸುಂದರಾಜನ್. ಥ್ಯಾಂಕ್ ಯು ಸೊ ಮಚ್. ಒಂದು ವೇಳೆ ನನ್ನ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ನೀವು ಯೂಟ್ಯೂಬ್ ವೆಬ್ಸೈಟ್ಗೆ ಹೋಗಿ ಸರ್ಚ್ ಬಾಕ್ಸ್ನಲ್ಲಿ KPC ಟ್ಯೂಟರ್ ಅಂತ ಸರ್ಚ್ ಮಾಡಿದಾಗ ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ. ನಿಮ್ಮ ರೈಟ್ ಹ್ಯಾಂಡ್ ಸೈಡಲ್ಲಿ ಸಬ್ಸ್ಕ್ರೈಬರ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿರ್ತೀರ ನೀವು. ಇದರ ಮುಖ್ಯ ಉದ್ದೇಶ ಏನಂದರೆ ಸಬ್ಸ್ಕ್ರೈಬ್ಗೆ ಯಾವುದೇ ಒಂದು ಚಾರ್ಜ್ ಇಲ್ಲ, ಮತ್ತು ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ನಾನು ಯಾವುದೊಂದು ಹೊಸ ವಿಡಿಯೋ ಬಿಟ್ಟಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಗೊತ್ತಾಗುತ್ತೆ, ಇಮಿಡಿಯೇಟಾಗಿ ನೀವು ನೋಡ್ಬೋದು. ಅದೇ ರೀತಿ ಇದರ PDF ನಿಮಗೆ ಬೇಕಾದರೆ ನೀವು KPC ಟ್ಯೂಟರ್ ಅಂತ ನಂದು ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ಆ ಟೆಲಿಗ್ರಾಮ್ ಚಾನಲ್ ನೀವು ಜಾಯ್ನ್ ಆಗಿ ಇಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ. ಅಥವಾ KPC ಟ್ಯೂಟರ್ ಅಂತ ನೀವು ಸರ್ಚ್ ಬಾಕ್ಸ್ನಲ್ಲಿ ಟೆಲಿಗ್ರಾಮಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಕೊಟ್ಟಾಗ ಅಲ್ಲಿ ನಿಮಗೆ ನನ್ನ ಚಾನಲ್ನ ಹೆಸರು ಮೂಡುತ್ತೆ, ಮತ್ತು ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ಸೊ ಇದರ ಲಿಂಕನ್ನು, ಈ ಒಂದು PDF ಅನ್ನು ಡೌನ್ಲೋಡ್ ಮಾಡೋಕ್ಕೋಸ್ಕರ ಲಿಂಕನ್ನು ಸಹಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಈ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ. ಸೊ ಅಲ್ಲಿ ಸಹಿತ ಹೋಗಿ ನೀವು PPT ಅನ್ನು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು.